ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ತಾ ಇದೆಯಾ ಪಾರು? ಮಾವ ಅಲ್ವೇನು? ತಪ್ಪೇನಿಲ್ಲ ಬಿಡು, ನೀನು ದೊಡ್ಡವನೇ ಅಲ್ವಾ. ದಯವಿಟ್ಟು ಈ ಮದ್ವೆ ನಿಲ್ಸು ಮಾವ. ನಾನು ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅಂದ್ಕೊಂಡಿರೋ ಹುಡುಗ ಸಿದ್ಧಾರ್ಥ. ನನ್ನ ಜೀವ ಎರಡೂ ನಿನ್ನ ಕೈಯಲ್ಲೇ ಇದೆ ಮಾವ. ಏ ಹುಡುಗಿ, ಬೇಗ ಹೋಗಿ ಮಖ ತೊಕ್ಕಂಬ. ಬೇರೆ ಇನ್ನೇನಿದೆಯಮ್ಮ? ಇವಾಗ ಹೆಸರು ಬದಲಾಯಿಸೋ ಶಾಸ್ತ್ರ ಇದೆ. ಏನಮ್ಮ ಇದೆಲ್ಲ? ಹೆಸರು ಬದಲಾಯಿಸೋ ಶಾಸ್ತ್ರ ಅಂದ್ರೆ ನನ್ನ ಹೆಸರನ್ನ ಚೇಂಜ್ ಮಾಡ್ತಾರ? ಇದೆಲ್ಲ ಒಂದು ಶಾಸ್ತ್ರನೇನಮ್ಮ? ಇದೆಲ್ಲ ಯಾಕೆ ಮಾಡಬೇಕು? ಏನಮ್ಮ ಇದು? ಏನು ಗೊತ್ತೇ ಇಲ್ಲ ಅನ್ನೋ ತರ ಕೇಳ್ತಾ ಇದ್ಯಾ? ಯಾಕೆ ನಿಮ್ಮ ಅಮ್ಮಂದ್ರು ಹೇಳಿಲ್ಲ ನಿಂಗೆ? ನಾನು ಹೇಳಿರ್ಲಿಲ್ವಾ ನಿಮ್ಗೆ? ಮಗಳಿಗೆ ಹೇಳಿಲ್ವಾ? ಮಾವ, ನಾನೆಲ್ಲೂ ಇದನ್ನ ಕೇಳಿಲ್ಲ ಮಾವ. ಮಾಸ್ತಿಕೊಪ್ಲಲ್ಲಿ ಇದೆಲ್ಲ ಮಾಡ್ತಾರ? ಹೌದು ಕಣೋ. ನಾನು ಈ ಮನೆಗೆ ಬರೋದಕ್ಕೆ ಮುಂಚೆ ನನಗೂ ಬೇರೆ ಹೆಸರಿತ್ತು, ಇವಳಿಗೂ ಬೇರೆ ಹೆಸರಿತ್ತು. ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಹಿರಿಯರ ಹೆಸರಿಡೋದು ಮಾಸ್ತಿ ಕೊಪ್ಲವ್ರು ಮಾಡೋ ಶಾಸ್ತ್ರ. ಪಾರ್ವತಿ ಅನ್ನೋ ಹೆಸರನ್ನ ಅಳಿಸಾಕ್ತಾರ? ಅಮ್ಮ, ಇದೆಲ್ಲ ಇಷ್ಟ ಇಲ್ಲ, ಪ್ಲೀಸ್. ಏ ಹುಡುಗಿ, ಹೆಸರು ಬದಲಾಯಿಸೋ ಶಾಸ್ತ್ರ ಅಂದ್ರೆ ಅದೇನೆ. ನಮ್ಮನೆ ಕಿರಿ ಸೊಸೆಯಾಗಿ ಬಂದವಳಿಗೆ ಹೇಳಿದ್ದನ್ನು ಕೇಳ್ಕೊಂಡು ಬಿದ್ದಿರೋಳಿಗೆ ಯಾವ ಹೆಸರಿದ್ರೇನು? ಏನೋ ಹೇಳ್ಬದ್ರ? ನೀವು ಹೇಳಿದ್ಮೇಲೆ ಮುಗಿದು ಹೋಯ್ತು. ಆಗ್ಲೇ ಹೇಳ್ದಂಗೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಇನ್ನು ಮುಂದೆ ಅವಳು ಆಗು ಹೋಗಿ ಎಲ್ಲ ನಿಮ್ದೇ ಅಂದಮೇಲೆ ಅವಳು ಉಸಿರು ಕೂಡ ನಿಮ್ಮದೇ. ಪಾರ್ವತಿ, ಗಂಡಿನ ಕಡೆ ಶಾಸ್ತ್ರ ನಮ್ಮ ಅದು. ಅವ್ರು ಏನು ಹೆಸರಿಡ್ತಾರೋ ಇಡ್ಲಿ, ಅಷ್ಟಕ್ಕೂ ಇನ್ನು ಮುಂದೆ ನಿಂದು ಅಂತ ಏನೂ ಇರಲ್ಲ ಅಲ್ವಾ? ಎಲ್ಲ ಅವರದ್ದೇ. ಗಂಡನ ಮನೆಯವರು ಏನಂತ ಕರಿಬೇಕು ಅಂತ ನಿರ್ಧಾರ ಮಾಡಿದಾರೋ ಅದೇ ಆಗಲಿ. ಅಪ್ಪ ಅಂದ್ರೆ ಅವಕಾಶ ಅಂತಾರೆ, ಅದ್ರಲ್ಲಿ ನನ್ನ ಮದ್ವೆನೇ ಒಂದು ವ್ಯವಹಾರ ಮಾಡ್ಬಿಟ್ರಲ್ಲಪ್ಪ. ಪಾರು ಅನ್ನೋ ಹೆಸರೇ ಚೆನ್ನಾಗಿತ್ತು, ಅದನ್ನ ಬದಲಾಯಿಸ್ತಾರ? ಒಂದು ಹೆಣ್ಣು ಮದುವೆ ಆಗೋ ಹೊತ್ನಾಗೆ ಏನೆಲ್ಲ ಕಳ್ಕೊಳ್ಳೋದನ್ನ ನೋಡಿದ್ದೀನಿ. ಆದ್ರೆ ಹೆಸರು ಕಳ್ಕೊತಾಳೆ ಅಂದ್ರೆ ಇದ್ಯಾವ ಅನ್ಯಾಯ ಮಾದೇಶ್ವರ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.